ಯಡಿಯಾಪುರ ಗ್ರಾಮದಲ್ಲಿ ಬಿ ಶ್ರೀರಾಮುಲು ಬಳಗದಿಂದ ನಡೆದ ಸಾಮೂಹಿಕ ವಿವಾಹದಲ್ಲಿ ಕಂಬಳಿ ಹೇಳಿಕೆ. ಹಣವಿದ್ದವನು ಶ್ರೀಮಂತನಲ್ಲ, ಸಮಾಜದ ಬಗ್ಗೆ ಕಳಕಳಿ ಹೊಂದಿರುವವನು ನಿಜವಾದ ಶ್ರೀಮಂತ. ಕಳಕಪ್ಪ ಕಂಬಳಿ. ಹಣ ಎಲ್ಲರ ಬಳಿ ಇರುತ್ತದೆ, ಹಾಗಂದು ಮಾತ್ರಕ್ಕೆ ಅವನು ಶ್ರೀಮಂತನಲ್ಲ. ಯಾವ ಮನುಷ್ಯ ಸಮಾಜಮುಖಿ ಕಾರ್ಯವನ್ನ ಹಾಗೂ ಸತ್ಕಾರ್ಯವನ್ನ ಪರೋಪಕಾರ ಮಾಡ್ತಾನೆ ಅವನು ಸಮಾಜದ ಮುಂದೆ ಹೃದಯ ಶ್ರೀಮಂತನಾಗ್ತಾನೆ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕಳಕಪ್ಪ ಕಂಬಳಿ ಅವರು ಹೇಳಿದರು. ಅವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯಡಿಯಾಪುರ ಗ್ರಾಮದ ಪರಶುರಾಮ್ ಸಿದ್ದಪ್ಪ ಮ್ಯಾಗೇರಿ ಅವರ ಸತತ 10 ವರ್ಷಗಳಿಂದ ಬಿ ಶ್ರೀರಾಮುಲು ಅಭಿಮಾನಿ ಬಳಗ ಕಟ್ಟಿಕೊಂಡು ಯಡಿಯಾಪುರ ಗ್ರಾಮದಲ್ಲಿ ನಡೆಸ್ತಾ ಇರುವ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಶುರಾಮ ಬಡವನಾದರೂ ಕೂಡ ಯಾರೊಬ್ಬರ ಸಹಾಯ ಪಡೆಯದೆ ಸತತ 10 ವರ್ಷಗಳಿಂದ ಈ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರ್ತಾ ಇರುವ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ ಅಂತ ಹೇಳಿದ್ರು. ನಮ್ಮ ತಾಲೂಕಿನಲ್ಲಿ ಕೊಳ್ಳೆ ಹೊಡೆದು ಖಜಾನೆ ತುಂಬಿಟ್ಕೊಂಡು ಸಾಕಷ್ಟು ಶ್ರೀಮಂತರು ರಾಜಕಾರಣಿಗಳಾಗಿದ್ದಾರೆ. ಆದರೆ ಅವರು ಕೇವಲ ಟೀಕೆ ಟಿಪ್ಪಣಿ ಮಾಡ್ತಾರೆ ಹೊರತು ಇಂತಹ ಸಮಾಜಮುಖಿ ಕಾರ್ಯ ಮಾಡೋದಿಲ್ಲ. ಮಾಡದೇ ಇದ್ರೂ ಪರವಾಗಿಲ್ಲ, ಮಾಡ್ತಾ ಇರುವ ಇಂತಹ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಇಲ್ಲಿನ ರಾಜಕಾರಣಿಗಳಿಗೆ ಪುರುಸೋತ್ತಿಲ್ಲ ಅಂತ ರಾಜಕಾರಣಿಗಳಿಗೆ ಪರೋಕ್ಷವಾಗಿ ನುಡಿದ್ರು. ಇನ್ನು ನಂತರ ಸಾನ್ನಿಧ್ಯ ವಹಿಸಿದ್ದ ನೀಲಗುಂದ ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರು ಪ್ರವಚನವನ್ನ ನೀಡಿ ಮಾತನಾಡಿದ್ರು. ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಮಾನವೀಯ ಮೌಲ್ಯಗಳ ಜೊತೆಗೆ ಪರೋಪಕಾರ ಮಾಡುವ ಗುಣ ಸ್ವಭಾವ ಹೊಂದಿರುವನಾಗಿರಬೇಕು ಅಂತ ಹೇಳಿದ್ರು. ಇಲ್ಲಿ ವಜ್ರಕ್ಕಿಂತ ಬೆಲೆ ಬಾಳುವ ಕಲ್ಲು ದೊರೆತು ಸಾಕಷ್ಟು ಶ್ರೀಮಂತರಿದ್ರು. ಅವರು ಮಾಡಿದ ಕಾರ್ಯ ಬಡ ವ್ಯಕ್ತಿ ಪರಶುರಾಮ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಗಂಗಾವತಿ ಮಾಜಿ ಶಾಸಕ ಪರಿಣಾಮ ಮುನುವಳಿ ಅವರು ಕೂಡ ಮಾತನಾಡಿದ್ರು. ಯಡಿಯಾಪುರ ಗ್ರಾಮದ ಪರಶುರಾಮ ಯಾವ ಶ್ರೀಮಂತನಿಗೂ ಸರಿಸಾಟಿ ಇಲ್ಲ. ಶ್ರೀಮಂತರು ಹಣ ಕೊಟ್ಟು ಕರೆದ್ರು ಇಷ್ಟು ಜನ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಶುರಾಮ್ ಅವರು ಒಳ್ಳೆಯ ಗುಣ ಕೊಟ್ಟಿದ್ರಿಂದ ಇವತ್ತು ಸಾವಿರಾರು ಜನರು ಕೂಡಿದ್ದಾರೆ ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಯಡಿಯಾಪುರ ಸಿದ್ದೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಅಂದಪ್ಪ ಜವಳಿ ಅವರು ಕೂಡ ಮಾತನಾಡಿದರು. ಪರಶುರಾಮ್ರವರು ಬಡವರಾದರೂ ಕೂಡ ತಮ್ಮ ಸ್ವಂತ ಹಣದಿಂದ ಸಾಮೂಹಿಕ ವಿವಾಹ ಮಾಡ್ತಾ ಸುಮಾರು 10 ವರ್ಷಗಳಾಗಿದ್ದು ಇಲ್ಲಿಯ ತನಕ ಸುಮಾರು 800 ಜೋಡಿ ಸತಿಪತಿಗಳಿಗೆ ಕಂಕಣ ಭಾಗ್ಯ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಸಂದರ್ಭದಲ್ಲಿ ಶಂಕರಗೌಡ, ಪೊಲೀಸ್ ಪಾಟೀಲ್, ಗುದ್ನೇಶ್ ಹುಂಡಿ, ಮಲ್ಲಪ್ಪ ಬಂಗಾರಿ, ವೀರಣ್ಣ ಮಾದಿನೂರು, ರುದ್ರೇಶ್ ಆರಾಡ, ಯಲ್ಲಪ್ಪ ಗಟ್ಟಿ, ದತ್ತನಗೌಡರು, ಮಾಲಿ ಪಾಟೀಲ್, ನಾಗಪ್ಪ ಹಳಿಕೇರಿ, ಯಲ್ಲಪ್ಪ ಟಿಪ್ಪರನಸಾಳ್, ಶಿವಯ್ಯ ಮಠದ, ಬಸವರಾಜ್ ಹಂಡಿ, ವೀರಣ್ಣಗೌಡರು, ಹಿರೇಗೌಡರು ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿಂಗಪ್ಪ ಹೈದ್ರಿ ಪ್ರಾರ್ಥಿಸಿದ್ರು. ಹರೀಶ್ ಹಿರೇಮಠ್ ಸ್ವಾಗತಿಸಿದ್ರು. ಶಿಕ್ಷಕ ಉಮೇಶ್ ಕಂಬಳಿ, ಶಂಕರಪ್ಪ ತಳಕಲ್ ನಿರೂಪಣೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಕುಕನೂರು ಠಾಣೆಯ PSI SP ನಾಯಕ್ ವಿಶೇಷ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿದ್ರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಈ ಕಡೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಜ್ಯೋತಿ ಸುಧಾಕರ್ ದೇಸಾಯಿ ಸಾಹೇಬ್ರಿಗೆ ಸುಸ್ವಾಗತ. ಪರಂಜ್ಯೋತಿ ಬೆಳಕಂಬ ಕಂಬದ ಮೇಲೆ ಪರಿಮಳವೆಂಬುವ ಬತ್ತಿಯ ಹಿಡಿದು ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದಿರುಳೆ ತಾಂಬುವ ಕತ್ತಲೆ. ಉದ್ಘಾಟನೆಯನ್ನು ಕೈಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯ ಪರಮ ಪೂಜ್ಯರಿಗೆ ಅನಂತರಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇರ್ತಕ್ಕಂಥ ಪ್ರಭುಲಿಂಗ ದೇವರು ಗುಡ್ಡೇಶ್ವರ ಮಠ ನೀಲಗುಂದ ಹಾಗೂ ಗುಡ್ಡೇಪುರ ಮಠ ಪರಮ ಪೂಜ್ಯರ ಆಶೀರ್ವಾದವನ್ನು ನೀಡಿದ್ದಾರೆ. ದಯಮಾಡಿ ಎಲ್ಲರೂ ಆಲಿಸಬೇಕಾಗಿ ಅವರಲ್ಲಿ ವಿನಂತಿ. ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪರಣ ಮನವಳ್ಳಿ ಅವರು ಕಾರ್ಯಕ್ರಮ ಪ್ರಾರ್ಥನೆಯನ್ನ ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಈಗ
ಈ ಒಂದು ಶ್ರೀರಾಮುಲು ಪರಪೂಜ್ಯ ಶ್ರೀ ಪ್ರಭುಲಿಂಗ ದೇವರು ಗುಡ್ಡೇಶ್ವರ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರ ಸ್ವಾಗತ. ಒಬ್ಬ ಈ ಗ್ರಾಮದ ಯುವಕ ಬಸಪ್ಪ ಮೇಗೇರಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಶ್ರೀರಾಮುಲು ಅವರ ಬಳಗದ ಒಂದು ವತಿಯಿಂದ ಯುವಕರು ಎಲ್ಲರೂ ಸೇರಿ ಗ್ರಾಮದ ಹಿರಿಯರು ಮತ್ತು ಸೇರಿ 35 ವಿವಾಹಗಳನ್ನ ಈ ವರ್ಷ ಕೂಡ ಆಹ್ವಾನ ಇತ್ತು. ಆದ್ರೆ ಅವರ ಕೆಲಸದ ನಿಮಿತ್ತ ಬರಕ್ಕಾಗಿಲ್ಲ. ಆದ ಕಾರಣ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ನೀವೆಲ್ಲ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅವನಿಗೆ ಸಿದ್ಧಲಿಂಗೇಶ ಮತ್ತು ಬಸವೇಶ ಮತ್ತು ಎಲ್ಲರೂ ಎಲ್ಲ ಮಾನ್ಯರು ಎಲ್ಲರೂ ಸಲ್ಲಿಸಬೇಕಾಗಿದ್ದು ನಮ್ಮ ಪರಶುರಾಮ್ ಸಿದ್ದಪ್ಪ ಮ್ಯಾಗೇರಿ ಅವರಿಗೆ ಅನ್ನುವಂತ ಮಾತನ್ನ ಅಧ್ಯಕ್ಷರಾದಂತ ಮಾನ್ಯ ಅಂದಪ್ಪ ಜವಳಿ ಅವರೇ, ಗೌರಪ್ಪ ಕಬ್ರೆ ಅವರೇ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಆದರೂ ಜೊತೆಗೆ ಎಲ್ಲರೂ ಕೊಂಡುಕೊಂಡು ತಾವೇ ಇವತ್ತು 36 ಜೊತೆ ಸಾಮೂಹಿಕ ಮದುವೆಗಳು ನಡೀತಾ ಇದ್ದಾವೆ. ತಮಗೆಲ್ಲರಿಗೂ ಆ ಭಗವಂತನ ಸಮಾರಂಭದ ಹಿರಿಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ದೇವರಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಹಿರಿಯರಾದಂಥ ಅಂದಪ್ಪ ಜವಳಿ ಅವರೇ, ಮಾಜಿ ಶಾಸಕರಾದ ಮರಣ ಮನವಳ್ಳಿ ಅವರೇ, ಶಂಕರಗೌಡ ಅವರೇ, ರುದ್ರೇಶ್ ನಾಗಿ ಅವರೇ, ಆತ್ಮೀಯ ಸಹೋದರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಈರಪ್ಪ ಕುಮೂರ್ತಿ ಅವರೇ, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ಸುಧಾಕರ್ ದೇಸಾಯಿ ಅವರೇ ಹಾಗೂ ವೇದಿಕೆ ಮೇಲಿರ್ತಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಇವತ್ತು 34 ಜೋಡಿ ವೇದಿಕೆ ಚಂದಾಗತ್ತೆ ಅಂತೇಳಿ ಯಡಿಯಾಪುರ ಗ್ರಾಮ ಮತ್ತು ಯಲಬುರ್ಗಿ ತಾಲೂಕಿನಲ್ಲಿ ಏನಾಗತ್ತೆ ಅಂತಂದ್ರೆ ಇವತ್ತು ಬಡವರಿಂದ ಬಡವರಿಗೆ ಒಳ್ಳೇದಾಗತ್ತೆ. ಆದ್ರೆ ನಮ್ಮನ್ನು ಆಳಿದಂತ 40 ವರ್ಷ 50 ವರ್ಷ ಆಳಿದಂತ ಪ್ರಜೆಗಳು ಇವತ್ತು ಒಂದು ಏನಿಂತ ಒಳ್ಳೆ ಕೆಲಸ ಮಾಡಿಲ್ಲ. ಆದ್ರೆ ಇವತ್ತು ನಿಜವಾಗಿ ಅವ ಬಡ ಮನುಷ್ಯ ಆದ್ರೂ ಆದ್ರೆ ಅವನ ಬಗ್ಗೆನೇ ತಪ್ಪು ಕಲ್ಪನೆ ಮಾತಾಡ್ತಾರ. ಅದು ಸಿಕ್ಕೈತಿ, ಇದು ಸಿಕ್ಕೈತಿ, ಎಲ್ಲೋ ತಂದಾನ ಅಂತೇಳಿ. ಆದ್ರೆ ಈ ಸಿದ್ಧಲಿಂಗೇಶ್ವರ ಹಾನಿ ಮಾಡಿ ಹೇಳ್ತೀವಿ, ಅವನು ಸಾಲ ಮಾಡಿ ಇವತ್ತ ತನ್ನ ಮನಿ ಹೊಲ ಮಾರಿ ನಿಜವಾಗಿ ಇವತ್ತು ಅವ ಸಾಮೂಹಿಕ ಲಗ್ನ ಮಾಡಕತ್ತಾನ. ಆದ್ರೆ ಇವತ್ತು ರಾಮುಲು ಅವರು ಇವತ್ತು ರಾಜ್ಯದ ಲೀಡರ್, ಅವ್ರು ಬರಕ್ಕಿಲ್ಲ, ಆದ್ರೆ ಅವರು ಬರಗಲ್ಲ, ಒಳ್ಳೆಯದನ್ನು ಮಾಡಲ್ಲ, ತಮ್ಮ ಇಂಥ ಬಂದು ಶುಭಾನ ಹಾರಿಸಲ್ಲ. ಇಂಥ ವ್ಯಕ್ತಿಗಳು ನಮ್ಮ ತಾಲೂಕಿನ ಇದಾರ. ಆದ್ರೆ ಇವತ್ತ ಪರಿಶ್ರಮ ಮಾಡತಕ್ಕಂಥ ಸಾಮೂಹಿಕ ಲಗ್ನದ ಯಾರ ಕೈಲಿ ಮಾಡಲ್ಲ. ಯಾಕಂತಂದ್ರ ಶ್ರೀಮಂತರು ಸಾಕಷ್ಟು ಶ್ರೀಮಂತರದಾರ, ತಾಲೂಕಿನಾಗ ಅಚ್ಚುಗಟ್ಟಲೆ ಶ್ರೀಮಂತರದಾರ. ಅದು ದುಡ್ಡು ಅಂತ ಅಂದ್ರ ಕೊಳ್ಳೆ ಹೊಡೆದ ದುಡ್ಡನ್ನ ಶ್ರೀಮಂತಿಕೆ ಇಟ್ಕೊಂಡಾರ. ಆದ್ರ ಅಂತ ಯಾರು ಇಂಥ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಾಗಲ್ಲ. ಆದ್ರೆ ಇವತ್ತ ಬಡವ ಈಗ ನಾವು ಮಾಡಿಲ್ಲ, ಮತ್ತೆ ನಾವು ಒಳ್ಳೇದು ಮಾಡ್ತೀವಿ ಅಂದ್ರೆ ಸಣ್ಣ ಕೆಲಸ ಮಾಡೀವಿ. ಆದ್ರೆ ಇವನಂತ ದೊಡ್ಡ ಪರಿಶ್ರಮ ಅಂತ ಅವ್ರ ಕುಟುಂಬ ಅಂತ ಇವಂತ ಒಳ್ಳೆ ಕಾರ್ಯ ಯಾರೂ ಮಾಡಿಲ್ಲ. ಹಂಗಾಗಿ ಸಿದ್ಧಲಿಂಗೇಶ್ವರ ಮತ್ತು ಪ್ರಭುಲಿಂಗೇಶ್ವರ ಸ್ವಾಮಿಗಳು ಇವತ್ತ ಆ ಪರಿಶ್ರಮಕ್ಕೆ ಆಶೀರ್ವಾದ ಮಾಡಬೇಕು. ಯಾಕಂತಂದ್ರೆ ಅವನ ಆರ್ಥಿಕ ಸ್ಥಾಯಿ ಇಲ್ಲ. ನಾನು ನೋಡ್ತಿಲ್ಲ, ಬಹಳ ವಿಚಿತ್ರ ಮನುಷ್ಯ. ಅವನು ಎಲ್ಲಿ ತಂದು ಮಾಡ್ತಾನೋ ಏನ್ ಮಾಡ್ತಾನೋ ದೇವರಿಗೆ ಗೊತ್ತು. ಆದ್ರೆ ಅವನ ಬಗ್ಗೆ ಕತ್ತಿ ಕಟ್ಟಿಬಿಡ್ತಾರ, ತಮ್ಮ ಕೈಲಿ ಮಾಡೋದಾಗಲ್ಲ, ಮತ್ತೆ ಅವ್ನು ಮಾಡಿದ್ದೀನಿ ಕೆಡಿಸ್ಬಿಡ್ತಾರ. ಹಂಗಾಗಿ ಆದ್ರೂ ಅವನು ಯಡಿಯಾಪುರ ಗ್ರಾಮದವರು ಮತ್ತು ಇಡೀ ತಾಲೂಕಿನ ಇವತ್ತು ಅವನ ಅಭಿಮಾನಿಗಳು ಅವನು ಹಿಡಿದಾರ. ಎಲ್ಲರೂ ಇವತ್ತು ಯಡಿಯಾಪುರದವ್ರು ಅವು ಏನೇ ಮಾಡಿದ್ರು ಇವತ್ತು ನಿಂತು ಊರ್ ಗೌರವ ಮತ್ತು ಅವ್ರ ಮಂತ್ರಿನ ಗೌರವ, ಪರಿಶ್ರಮ ಗೌರವ ಉಳಿಸಾಕತ್ತಾರ. ಹಿಂಗಾಗಿ ಆ ಬಡವ ಮನುಷ್ಯ ಇವತ್ತು ಬಡವರ ಕಲ್ಯಾಣವನ್ನು ಬಡವರನ್ನು ಮಾಡ್ತಾರೆ. ಹಂಗಾಗಿ ಅವಾಗ ದೇವ್ರು ಒಳ್ಳೇದು ಮಾಡಲಿ ಪರಿಶ್ರಮಗ. ಆತ್ಮೀಯ ಸಹೋದರ ಅವು ಇನ್ನೂ ಹೆಚ್ಚಿನ ರೀತಿ ಇವತ್ತಿಂಥವು ಇನ್ನೂ ಹೆಚ್ಚು ಮಾಡಕ್ಕೆ ಶಕ್ತಿ ಕೊಡ್ಲಿ. ಅವು ಏನು ಇವತ್ತು ನಮ್ಮಂತಾಗ ಓಡಾಡಿ MLA ಅವಕ್ಕೂ ತಾಲೂಕ್ ಪಂಚಾಯತಿ ಮೆಂಬರ್ ಹಾಗೂ ಜಿಲ್ಲಾ ಪಂಚಾಯತಿ ಮೆಂಬರ್ ದುರಾಸೆ ಇಲ್ಲ. ಕೆಲವೊಂದು ದುರಾಸೆ ಇಟ್ಕೊಂತಾರ, ಬರೀ ದುಬ್ಬರ ಕೈ ಹಾಕ್ತಾರ, ಅವ್ರು ಮಾಡೋ ಕೆಲಸನ ಬೇರೆ. ಆದ್ರೆ ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾನ. ನೂತನ ಇವತ್ತು 30 ಜೋಡಿಗಳಿಗೆ ಶುಭ ಹಾರಿಸುತ್ತ. ಇವತ್ತು ನೋಡ್ರಿ, ನಿಮ್ಮ ಮನ್ಯಾಗ ಮಾಡಿದ್ರೆ ಇಷ್ಟು ಖರ್ಚು ಮಾಡಿ ಇಷ್ಟು ಜನ ಕರೆಸಿ ನೀವು ಮಾಡೋಕ್ಕಾಗಲ್ಲ. ಆದ್ರೆ ಇವತ್ತು ಸ್ವಾಮೀಜಿ ಅವ್ರ ನೇತೃತ್ವ ಒಳಗ ನಿಮ್ಗೆ ಒಳ್ಳೇದಾಗಲಿ ಮತ್ತು ನೀವು ಸತಿಪತಿಗಳು ಒಂದಾಗಿ ಇವತ್ತು ಅತ್ತೆ ಮಾವ ಮತ್ತು ತಂದೆ ತಾಯಿ ಎಲ್ಲರೂ ಇವತ್ತು ಜೋಪಾನ ಮಾಡ್ಕೊಂಡು. ಯಾಕಂತಂದ್ರೆ ಜೀವನದಾಗ ಒಮ್ಮೆ ಹುಟ್ಟಿರ್ತೀವಿ ನಾವು. ಸುಳ್ಳ ಅವ್ರ ಮನ ನೋಯಿಸಿ ಇವ್ರ ಮನ ನೋಯಿಸಿ ನೀವು ಸುಳ್ಳ ಮೊಬೈಲ್ ರೀಲ್ಸ್ ಮಾಡೋದು, ಮೊಬೈಲ್ನಾಗ ಏನೋ ಮೆಸೇಜ್ ಕಳ್ಸೋದು, ನಿಮ್ಮ ಒಂದು ವರ್ಷದಾಗ ಡಿವೈಡ್ ಆಗೋದು, ಇಂಥವೆಲ್ಲ ತಾವೆಲ್ಲ ನೂತನ ವಧುವರರು ವಿಚಾರ ಮಾಡಿ ಇವತ್ತು ನಮ್ಮ ಜೀವನದಾಗ ನಾವೆಲ್ಲರೂ ಇವತ್ತು ಒಳ್ಳೇದನ್ನ ಅಳವಡಿಸ್ಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಅತ್ತೆ ಮಾವನ್ನ ಎಲ್ಲರೂ ಒಂದಂತ